ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ಯಾರೆಲ್ಲ ಮಾತಾಡಿಸ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ನ, ಅವರು ಮತ್ತೆ ನಿಮ್ಮ ಲೈಫ್ ಅಲ್ಲಿ ಬರ್ತಾರಾ, ನಿಮ್ಮ ಬದುಕಿಗೆ ಬರ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ. ಸೊ ನಾವು ಇಲ್ಲಿ ಅವ್ರ ಬಗ್ಗೆ ಕನಸು ಕಾಣ್ತಾ ಇದ್ದಾರಾ, ನೀವು ಅವ್ರ ಬಗ್ಗೆ ಏನ್ ಕನಸು ಕಾಣ್ತಿದ್ದೀರಾ, ಆ ಕನಸು ನಿಜವಾಗುತ್ತಾ, ಈ ಟ್ಯಾರೋ ರೀಡಿಂಗ್ ಅಲ್ಲಿ ನಾವು ನೋಡೋಣ. ಸೊ ಇದ್ರ ಜೊತೆಗೆ ಅವರು ನಿಮ್ ಕಡೆ ಮತ್ತೆ ಬರ್ತಾರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ದಿನ ನೀವು ಏನನ್ನ ಮಾಡ್ತಾ ಇದ್ದೀರಾ, ಸೊ ಅದು ಕನ್ವೆ ಆಗ್ತಾ ಇದೆಯಾ, ಕಾರ್ಯ ಆಗ್ತಾ ಇದೆಯಾ, ಸೊ ಅದಕ್ಕೆ ರಿಸಲ್ಟ್ ಸಿಗುತ್ತಾ ಯೂನಿವರ್ಸ್ ಕಡೆಯಿಂದ ನಿಮ್ಗೆ. ಸೊ ಡಿವೈನ್ ಎನರ್ಜಿ ಏನ್ ಬರುತ್ತೆ, ಡಿವೈನ್ ಎನರ್ಜಿಯಲ್ಲಿ ಏನ್ ಸಂದೇಶ ಬರುತ್ತೆ, ಏನ್ ಮೆಸೇಜ್ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಈ ರೀಡಿಂಗ್ ನಲ್ಲಿ ಅವರು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಸೊ ಅವರು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರಾ, ಸೊ ಈ ಸಮಯದಲ್ಲಿ ಈ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮಗೆ ಡಿವೈನ್ ಎನರ್ಜಿ ಏನಿದೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಗೆ ಈ ರೀಡಿಂಗ್ ಕನೆಕ್ಟ್ ಆದ್ರೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಂತೀನಿ. ಇನ್ ಕೇಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಸೊ ಈ ರೀಡಿಂಗ್ ನ ಇಲ್ಲಿಗೆ ಬಿಡಿ. ಸೊ ಯಾರೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸುತ್ತೋ ಅವರು ದಯವಿಟ್ಟು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ, ಸೊ ನಾನು ನಿಮ್ಗೆ ಪರ್ಸನಲ್ ರೀಡಿಂಗ್ ಮಾಡ್ಬೋದು. ಸೊ ಚಾರ್ಜಸ್ ಬನ್ನಿ ₹399 ಆಗುತ್ತೆ ಫಸ್ಟ್ ರೀಡಿಂಗ್ಗೆ ಅಂತ ಹೇಳ್ತಾ, ಸೊ ಲೆಟ್ ಮೀ ಪುಲ್ ದ ಕಾರ್ಡ್. ಸೊ ನೀವು ಮನ್ಸಲ್ಲಿ 3 ಬಾರಿ ನಿಮ್ಮ ಪಾರ್ಟ್ನರ್ನ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಮೆಜಿಷಿಯನ್ ಕಾರ್ಡ್ ಬಂದಿದೆ. ಓಕೆ, ದ ಸೆಕೆಂಡ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಅಂಡ್ ಥರ್ಡ್ ಕಾರ್ಡ್ ಫೋರ್ ಆಫ್ ಸ್ವರ್ಡ್ಸ್ ಬಂದಿದೆ. ಓಕೆ, ಲೆಟ್ ಮಿ ಸ್ಟಾರ್ಟ್ ದ ರೀಡಿಂಗ್. ಸೊ ಮೊದಲಿಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮೆಜಿಷಿಯನ್ ಕಾರ್ಡ್ ಬಂದಿದೆ. ಇದು ಒಂದು ತುಂಬಾ ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ಏನು ಮ್ಯಾನಿಫೆಸ್ಟೇಷನ್ ಇಷ್ಟು ದಿನ ಮಾಡ್ತಾ ಇದ್ದೀರಾ, ಸೊ ಏನು ಕ್ರಿಯೇಷನ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಖಂಡಿತ ಸಕ್ಸಸ್ ಆಗುತ್ತೆ. ಸೊ ಸ್ಪಿರಿಟ್, ನಿಮ್ಮ ಎನರ್ಜಿ ಸ್ಪಿರಿಟ್ ಏನ್ ಹೇಳ್ತಾ ಇದೆ, ಸೊ ಏನ್ ಹೋಲ್ಡ್ ಮಾಡಿದೆ ಪವರ್ ರೈಟ್ ನಾವು ಇವಾಗ ಏನು ಸದ್ಯದ ಸ್ಥಿತಿಯಲ್ಲಿ ಹೋಲ್ಡ್ ಮಾಡ್ತಾ ಇದೆ, ಒಂದು ಥಾಟ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಇಲ್ಲ ಎನರ್ಜಿ ಇರ್ಬೋದು, ಎಲ್ಲವೂ ಶೇಪ್ ತಗೊಳ್ತಾ ಇದೆ. ನಿಮ್ಮ ಕನೆಕ್ಷನ್ ಔಟ್ಕಮ್ಗೋಸ್ಕರ ಶೇಪ್ ತಗೊಳ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಮೆಜಿಷಿಯನ್ ರೆಪ್ರೆಸೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು, ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಅಬಿಲಿಟಿ ಇದೆ. ನಿಮ್ಮ ಡಿಸೈರ್ಸ್ ಏನು, ನಿಮ್ಮ ಡಿಸೈರ್ಸ್ ಏನಿದೆ ಅದನ್ನೆಲ್ಲ ನೀವು ಪಡ್ಕೊಳ್ಳೋದಕ್ಕೆ ಒಂದು ಫಾರ್ಮ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ ಕೂಡ ಅದೇ ತರ ನಿಮ್ಮ ಕನೆಕ್ಷನ್ಗೆ ಬರೋದಕ್ಕೆ ಫಾರ್ಮ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಪರ್ಸನ್ ತುಂಬಾ ಎನರ್ಜೆಟಿಕ್ ಆಗಿ ಪುಲ್ ಆಗ್ತಾ ಇದ್ದಾರೆ ನಿಮ್ಮ ಕಡೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಿಗೆ ನಿಮ್ಮ ವೈಬ್ರೇಷನ್ ನ ಫೀಲ್ ಮಾಡ್ತಾ ಇದ್ದಾರೆ. ಸೊ ಕಮ್ಯುನಿಕೇಶನ್ ಇಲ್ಲ ಅಂದ್ರೂನು ಸೊ ಅವರಿಗೆ ಒಂದು ವೈಬ್ರೇಷನ್ ಕನೆಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆ ಅವರು ವಿಜುವಲೈಸ್ ಮಾಡ್ಕೊಂತಾ ಇದ್ದಾರೆ ನಿಮ್ಮನ್ನ, ಅಥವಾ ಇಲ್ಲಾಂದ್ರೆ ಅಫರ್ಮೇಶನ್ ಮಾಡ್ಕೊಂತಾ ಇದ್ದಾರೆ. ಅವರು ಕೂಡ ರಿಯೂನಿಯನ್ ಆಗ್ಬೇಕು, ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದು ಅವರ ಭಾವನೆಯಲ್ಲೂ, ಅವರ ಮನಸ್ಥಿತಿಯಲ್ಲೂ, ಅವರ ಎನರ್ಜಿಯಲ್ಲೂ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ರೆಸ್ಪಾನ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಬರುತ್ತೆ. ಸೊ ನಿಮ್ಗೆ ಯೂನಿವರ್ಸ್ ನಿಮ್ಮ ಪ್ರೀತಿಗೆ, ನಿಮ್ಮ ಕನೆಕ್ಷನ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಮ್ಯಾನಿಫೆಸ್ಟೇಷನ್ಸ್ ನ ಮಾಡೋದನ್ನ ನಿಲ್ಲಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಕನ್ಫರ್ಮ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್, ನಿಮ್ಮ ರಿಚುವಲ್ಸ್, ನಿಮ್ಮ ಎಫರ್ಟ್ಸ್ ವರ್ಕ್ ಆಗ್ತಾ ಇದೆ. ಸೊ ಬಟ್ ಇಲ್ಲಿ ಸ್ಪಿರಿಟ್ ನಿಮ್ಗೆ ಒಂದು ಸ್ಪಿರಿಟ್ ಏನ್ ರಿಮೈಂಡ್ ಮಾಡ್ತಾ ಇದೆ ಅಂದ್ರೆ ತುಂಬಾನೇ ಫೋಕಸ್ಡ್ ಆಗಿರಿ, ಪಾಸಿಟಿವ್ ಆಗಿರಿ, ಡೌಟ್ ಬೇಡ, ಫಿಯರ್ ಬೇಡ. ಈವನ್ ಇದು ಸ್ಲೋ ಎನರ್ಜಿ ಅಂತ ಅನ್ನಿಸ್ತಾ ಇದ್ರು ಕೂಡ ನೀವು ಟೂಲ್ಸ್ ಅನ್ನ ಖಂಡಿತ ಇಟ್ಕೋಬೇಕು. ಟೂಲ್ಸ್ ಅಂದಿದ ತಕ್ಷಣ ಏನ್ ಟೂಲ್ಸ್ ಅಂತ ಕೇಳಕ್ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಟ್ರಸ್ಟ್, ಬಿಲೀಫ್, ಅಲೈನ್ಮೆಂಟ್. ಈ 3 ನಿಮ್ಮ ಹತ್ರ ಇದ್ರೆ ಖಂಡಿತ ನಿಮಗೆ ನೀವು ಅನ್ಕೊಂಡಿರೋ ಡಿಸೈರ್ ಏನೇ ಇರ್ಲಿ ಅದನ್ನ ಫುಲ್ಫಿಲ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ ಕಾರ್ಡ್ ಬಂದಿದೆ. ಈ ಸ್ಟಾರ್ ಕಾರ್ಡ್ ನಿಮ್ಗೆ ಒಂದು ಹೋಪ್ ನ ಇಂಡಿಕೇಟ್ ಮಾಡ್ತಾ ಇದೆ, ಒಂದು ಹೀಲ್ ನ ಮಾಡ್ತಾ ಇದೆ, ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ನಂಬಿಕೆ ಇಡಿ ಅಂತ ಹೇಳ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಅನ್ನಿಸ್ಬೋದು. ಇಲ್ಲ ನನಗೆ ಏನು ಚೇಂಜಸ್ ಆಗ್ತಾ ಇಲ್ಲ, ನನ್ನ ಪಾರ್ಟ್ನರ್ ನನ್ನ ಕಡೆ ಏನು ಶೋ ಆಗ್ತಾ ಇಲ್ಲ ಅಂತ ಅಂದ್ರು ಕೂಡ
ಇಲ್ಲಿ ನೀವು ಒಂದು ನಂಬಿಕೆ ಇಡಿ, ಡಿವೈನ್ ಟೈಮಿಂಗ್ ಅಲ್ಲಿ ನಂಬಿಕೆ ಇಡಿ. ಖಂಡಿತ ಯೂನಿವರ್ಸ್ ಅಲೈನ್ ಆಗ್ತಾ ಇದ್ದಾರೆ. ನಿಮಗೆ ಬಿಹೈಂಡ್ ದ ಸೀನ್ಸ್ ವರ್ಕ್ ಆಗ್ತಾ ಇದೆ. ನಿಮ್ಮ ಕನೆಕ್ಷನ್ ತುಂಬಾ ಪ್ರೊಟೆಕ್ಟೆಡ್ ಆಗಿದೆ. ಡಿವೈನ್ ಎನರ್ಜಿಯಲ್ಲಿ ಪ್ರೊಟೆಕ್ಟೆಡ್ ಆಗಿದೆ. ಸೊ ಯಾವ್ದನ್ನು ಎಲ್ಲೂ ಎಂಡ್ ಆಗಿಲ್ಲ. ಮೇ ಬಿ ಇದು ಪಾಸ್ ಆಗಿರ್ಬೋದು, ಇಲ್ಲ ಹೋಲ್ಡ್ ಅಲ್ಲಿ ಇರ್ಬೋದು. ಖಂಡಿತ ನೀವು ಹೋಪ್ ನ ಕಳ್ಕೋಬೇಡಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಫುಲ್ ಆಗ್ತಾ ಇದ್ದಾರೆ, ವಾಪಸ್ ಬರ್ತಾರೆ. ಸೊ ಇಲ್ಲಿ ಅವರು ಮೇ ಬಿ ಹೀಲ್ ಆಗ್ತಾ ಇರ್ಬೋದು, ಇಲ್ಲಾಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಮಾಡೋಣ, ನಿಮ್ಮನ್ನ ರೀಚ್ ಮಾಡೋದಕ್ಕಿಂತ ಮುಂಚೆ ಕೆಲವು ಬಾಕಿ ಕೆಲಸ ಮಾಡೋದಿದೆ, ಅದನ್ನ ನಾನು ಕಂಪ್ಲೀಟ್ ಮಾಡೋಣ ಅಂತಾನು ವೇಟ್ ಮಾಡ್ತಾ ಇರ್ಬೋದು. ಸೊ ಫೇತ್ ಇರಿ, ಕನೆಕ್ಟೆಡ್ ಆಗಿರಿ. ನೀವು ಮ್ಯಾನಿಫೆಸ್ಟೇಷನ್ಸ್ ನಲ್ಲಿ ವರ್ಕ್ ಮಾಡ್ತಾ ಇರಿ. ನಿಮ್ಮ ಡ್ರೀಮ್ ರಿಯಾಲಿಟಿಗೆ ಬರೋ ದಾರಿ ಹತ್ರದಲ್ಲಿದೆ. ಸೊ ಡಿವೈನ್ ಟೈಮ್ ವರ್ಕ್ ಆಗ್ತಾ ಇದೆ. ಫೋರ್ಸ್ ಮಾಡ್ಬಿಡಿ, ಯಾವುದೇ ಟೈಮ್ ಬೇಗ ಬರ್ಬೇಕು. ಇವಾಗ ನಾಳೆ 12 ಗಂಟೆ ಆಗ್ಬೇಕು ಅಂದ್ರೆ ಇವತ್ತಿಂದಾನೇ ನೀವು ಹೋಗಿ ಕ್ಲಾಕ್ ಅಲ್ಲಿ ಚೇಂಜ್ ಮಾಡಿದ ತಕ್ಷಣ ಅದು ಟೈಮ್ ಅದಾಗಲ್ಲ. ಸೊ ಕತ್ಲು ಕಳಿಬೇಕು, ಹಗಲು ಬರ್ಲೇಬೇಕು. ಸೊ ನಿಮ್ಮ ಜೀವನದಲ್ಲೂ ಅಷ್ಟೇ ಇದೊಂದು ಟೆಂಪ್ರರಿ ಫೇಸ್ ಆಗಿರುತ್ತೆ. ಖಂಡಿತ ನಿಮ್ಮ ಈ ಕಷ್ಟಕಾಲ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಸ್ಪಿರಿಚುವಲ್ ಅಲೈನ್ಮೆಂಟ್ ತುಂಬಾನೇ ಆಗ್ತಾ ಇದೆ. ಏನೇ ಆದ್ರೂ ಇದು ನ್ಯಾಚುರಲ್ ಆಗಿ ಅಟ್ರಾಕ್ಟ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಚೇಸ್ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎರಡು ಕೂಡ ಮೆಜಿಷಿಯನ್ ಅಂಡ್ ಸ್ಟಾರ್ ಕಾರ್ಡ್ ಬಂದಿದೆ. ಇಲ್ಲಿ 4 ಆಫ್ ಸ್ಪೋರ್ಟ್ಸ್ ಬಂದಿದೆ. ರೈಟ್ ನೌ ನಿಮ್ಮ ಇಬ್ರಿಗೂ ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ ರೆಸ್ಟ್ ಬೇಕಾಗಿದೆ, ಎಲ್ಲದಕ್ಕೂ ಪಾಸ್ ಬೇಕಾಗಿದೆ. ಈ ರಿಲೇಶನ್ ಬಗ್ಗೆ ತುಂಬಾ ಸಾಕಷ್ಟು ಪೆಟ್ಟು ತಿಂದಿದ್ದೀರಾ, ಸಾಕಷ್ಟು ನೋವು ತಿಂದಿದ್ದೀರಾ. ಸೊ ರಿಫ್ಲೆಕ್ಷನ್, ಒಂದು ಪಾಸಿಟಿವ್ ರಿಫ್ಲೆಕ್ಷನ್ಗೋಸ್ಕರ ಸ್ವಲ್ಪ ಪಾಸ್ ಬೇಕಾಗಿದೆ, ರೆಸ್ಟ್ ಬೇಕಾಗಿದೆ. ಇನ್ ಕೇಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ, ಮೇನ್ಲಿ ನೋ ಕಾಂಟ್ಯಾಕ್ಟ್ ಫೇಸ್ ಅಲ್ಲಿ ಯಾರಿದ್ದೀರಾ, ಸೊ ನಿಮಗೆ ದೇವರ ಅನುಗ್ರಹ ಇದೆ. ಇದ್ರ ಜೊತೆಗೆ ನೀವು ರಿಕವರಿ ಆಗ್ಬೇಕಾಗಿದೆ. ನಿಮ್ಮ ಪಾರ್ಟ್ನರ್ ಏನಾದ್ರೂ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ, ಇಲ್ಲ ಏನಾದ್ರೂ ಇಬ್ರು ಮಧ್ಯೆ ಮನಸ್ತಾಪ ಇದ್ರೆ ಅದು ಸ್ವಲ್ಪ ರಿಕವರಿ ಆಗ್ಬೇಕು. ಅಲ್ಲಿವರೆಗೂ ಪೇಶನ್ಸ್ ಇಂದ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕನೆಕ್ಷನ್ ಅಲ್ಲಿ ತುಂಬಾ ಎಮೋಷನಲ್ ಸ್ಟೋನ್ಸ್ ಜಾಸ್ತಿ ಇದೆ. ಅದ್ರ ಜೊತೆ ಸ್ಪಿರಿಟ್, ನಿಮ್ಗೆ ಎನರ್ಜಿ ಸ್ಪಿರಿಟ್ ನಿಮ್ಮಿಬ್ಬರ ಹಾರ್ಟ್ ಹೀಲ್ ಮಾಡ್ಬೇಕಾಗಿದೆ, ಮತ್ತೆ ರೀಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ನಿಮ್ಮ ಪರ್ಸನ್ ಸದ್ಯಕ್ಕೆ ರೈಟ್ ನಾವು ತುಂಬಾ ರೆಡಿ ಫೇಸ್ ಅಲ್ಲಂತೂ ಇಲ್ಲ, ಬಟ್ ರೆಡಿ ಫೇಸ್ ಅಲ್ಲಿ ಇದ್ದಾರೆ, ಬಟ್ ಆಕ್ಟ್ ಮಾಡ್ತಾ ಇಲ್ಲ. ಲೈಕ್ ಇಮಿಡಿಯೇಟ್ ಆಗಿ ನಾನು ನಿಮ್ಮನ್ನ ಕನೆಕ್ಟ್ ಆಗ್ಬೇಕು, ಇಮಿಡಿಯೇಟ್ ಆಗಿ ನಿಮ್ ಜೊತೆ ಬಂದ್ಬಿಡ್ಬೇಕು, ಇಮಿಡಿಯೇಟ್ ಆಗಿ ನಿಮ್ ಜೊತೆ ಮಾತು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ತರ ಇಲ್ಲ. ಬಟ್ ಇಲ್ಲಿ ಅವರು ಟೈಮ್ ತಗೊಳ್ತಾ ಇದ್ರೆ ಥಿಂಕ್ ಮಾಡೋದಕ್ಕೆ, ರಿಕವರ್ ಆಗೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಎಮೋಷನ್ಸ್, ಮೇನ್ಲಿ ಎಮೋಷನಲಿ ಅವರು ವೀಕ್ ಆಗಿದ್ದಾರೆ. ಅದನ್ನ ಅವರು ಸರಿಪಡಿಸ್ಕೊಂಡ್ ಬರ್ಬೇಕಾಗಿದೆ. ಸೊ ಹಾಗಂತ ನಿಮ್ ಮೇಲೆ ಡಿಸ್ಇಂಟ್ರೆಸ್ಟ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ಇಟ್ಸ್ ಎ ಪಾಸ್ ಫಾರ್ ಎ ಪರ್ಪಸ್ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಕಾರ್ಡ್ ನಿಮ್ಗೆ ಏನ್ ಸೂಚಿಸುತ್ತೆ ಅಂದ್ರೆ, ಓವರ್ ಥಿಂಕ್ ನೀವು ಮಾಡೋದನ್ನ ಸ್ಟಾಪ್ ಮಾಡಿ, ಸರೆಂಡರ್ ಕಂಟ್ರೋಲ್ ನ ನೀವು ಸ್ಟಾಪ್ ಮಾಡಿ. ಸೊ ಲೆಟ್ ಪೀಸ್ ಆಗಿ, ನೀವು ತುಂಬಾ ಪೀಸ್ಫುಲ್ ಆಗಿ ನಿಮ್ಮ ಮನಸ್ಸಿಂದ ಪೀಸ್ಫುಲ್ ಆಗಿ ಕಾಮ್ ಆಗಿ ನೀವು ಇದ್ರೆ ಖಂಡಿತ ಮ್ಯಾನಿಫೆಸ್ಟೇಷನ್ ಫ್ಲೋ ಆಗುತ್ತೆ, ವರ್ಕ್ ಆಗುತ್ತೆ. ಓವರ್ ಆಲ್ ಎನರ್ಜಿ ಇಲ್ಲಿ ಈ 3 ಕಾರ್ಡ್ಸ್ ಅಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ನಿಮ್ಮ ಡ್ರೀಮ್ಸ್ ರಿಯಾಲಿಟಿಗೆ ಟರ್ನ್ ಆಗ್ತಾ ಇದೆ. ಮೆಜಿಷಿಯನ್ ಇರ್ಬೋದು, ಸ್ಟಾರ್ ಇರ್ಬೋದು, ಇದು ಪವರ್ಫುಲ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ಅಂಡ್ ನಿಮ್ಮ ಡೆಸ್ಟಿನಿ ಏನಿದೆ ಅದನ್ನ ನೀವು ತಲುಪುತ್ತೀರಾ. ಇದು ಕ್ಲಿಯರ್ ಸೈನ್ ಅಂತ ಹೇಳ್ಬೋದು. ನಿಮ್ಮ ಡಿಸೈರ್ ತುಂಬಾ ಇವಾಗ ದೇವರಿಗೆ ಕೇಳಿಸ್ಕೊಂಡಿದ್ದಾರೆ, ಆನ್ಸರ್ ಖಂಡಿತ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಈ 4 ಆಫ್ ಸ್ವಾರ್ಡ್ ಅಲ್ಲಿ ಸ್ಪಿರಿಟ್ ಏನ್ ಹೇಳ್ತಾ ಇದೆ, ತುಂಬಾ ಇದು ಜೆಂಟಲ್ ರಿಮೈಂಡರ್ ಅಂತಾನೆ ಅನ್ಕೊಳ್ಳಿ. ಪೇಶನ್ಸ್ ಆಗಿರಿ, ಎಲ್ಲ ಪಾರ್ಟ್ ಆಫ್ ಪ್ರಾಸೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರಾ ಅಂತ ಕೇಳೋದಾದ್ರೆ, ಇಟ್ ಇಸ್ ಎ ಕ್ಲಿಯರ್ ಎಸ್. ಖಂಡಿತ ವಾಪಸ್ ಬರ್ತಾರೆ, ಬಟ್ ಡಿವೈನ್ ಅಲ್ಲಿ ನೀವು ನಂಬಿಕೆ ಇಡಬೇಕು. ಸೊ ಗ್ರಾಜುಯಲ್ ಆಗಿ ಥಿಂಗ್ಸ್ ಎಲ್ಲ ಪಿಕ್ ಮಾಡುತ್ತೆ. ವೈಬ್ರೇಷನ್ ತುಂಬಾ ಹೈ ಆಗಿದೆ. ಸೊ ಬಿಲೀವ್ ಮಾಡಿ, ರಿಯೂನಿಯನ್ ಖಂಡಿತ ಸಾಧ್ಯ ಇದೆ. ಸೊ ರೆಸ್ಟ್ ಮಾಡಿ, ಹೀಲ್ ಆಗಿ, ಯೂನಿವರ್ಸ್ ನಿಮ್ಗೆ ನ್ಯಾಚುರಲ್ ಆಗಿ ಒಂದು ಅಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇಲ್ಲಿ ನಿಮ್ಗೆ ಈ ರೀಡಿಂಗ್ ಅಲ್ಲಿ ಡಿವೈನ್ ಮೆಸೇಜ್ ನಿಮ್ಗೆ ಅಂತ ಏನಾದ್ರೂ ಹೇಳೋಂಥದ್ದು ಇದ್ರೆ, ಇಲ್ಲಿ ಯಾವ್ದನ್ನು ನೀವು ಚೇಸ್ ಮಾಡಕ್ ಹೋಗ್ಬೇಡಿ, ಅಟ್ರಾಕ್ಟ್ ಮಾಡಕ್ ಹೋಗ್ಬೇಡಿ. ಏನಾದ್ರು ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ, ಟ್ರಸ್ಟ್ ಇಟ್ಕೊಳ್ಳಿ. ಸೊ ನಿಮ್ದು ಏನು ಅದು ಖಂಡಿತ ನಿಮ್ಗೆ ರಿಟರ್ನ್ ಆಗುತ್ತೆ. ಯಾರು ಈ ಪ್ರಪಂಚದಲ್ಲಿ ಒಂದು
ಯಾರನ್ನು ನಿಮ್ಮನ್ನ ಭೇಟಿ ಸುಮ್ನೆ ಆಗೋದಿಲ್ಲ. ಯಾರಾದ್ರೂ ಬಂದಿದ್ದಾರೆ ಅಂದ್ರೆ ಅದು ದೇವ್ರೇ ನಿಮ್ ಹತ್ರ ಕಳ್ಸಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ ಹತ್ರ ಬಂದಿದ್ದಾರೆ ಅಂದ್ರೆ ಅದು ನಿಮಗ್ ಸಿಗೋದಕ್ಕೋಸ್ಕರ ಖಂಡಿತ ಸಿಕ್ಕೇ ಸಿಗ್ತಾರೆ ನಿಮ್ಮ ಪಾರ್ಟ್ನರ್. ಸೊ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಸೊ ತುಂಬಾ ಖುಷಿಯಾಗಿ ಮ್ಯಾನಿಫೆಸ್ಟೇಷನ್ಸ್ ನ ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿ ನಿಮಗೆ ಸಿಗ್ಲಿ ಅಂತ ಕೇಳ್ಕೊಂತ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ರೀಡಿಂಗ್ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು, ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ. ನನ್ನ ವಾಟ್ಸ್ಆಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.